ಗಡಿಯಲ್ಲಿ ಸೈನಿಕ, ಗಡಿ ಒಳಗೆ ಆರಕ್ಷಕ, ಈ ಇಬ್ಬರಿಗಿಂದ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶ ನೆಮ್ಮದಿಯಾಗಿ ಬಾಳಲಿಕ್ಕೆ, ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವತ್ತು ನೀವೆಲ್ಲ ಒಂದು ಉತ್ತಮವಾದಂಥ ಆರಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಾದಕ ವಸ್ತುಗಳನ್ನು ಈಗ ರೀಸೆಂಟಾಗಿ ಏನು ನಮ್ಮ ಅಧಿಕಾರಿಗಳೆಲ್ಲ ಇದನ್ನು ದೊಡ್ಡ ಸಾಧ್ಯ ಮಾಡಿದ್ದಾರೆ, ಅದನ್ನು ಸೀಸ್ ಮಾಡಿ ಒಟ್ಟು ಒಂದು ವರ್ಷದಲ್ಲಿ 375 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ರೀಸೆಂಟಾಗಿ ಒಂದು ದಾಖಲೆಯ ಮೊತ್ತವನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಈ ರಾಜ್ಯದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು 1500 ಡ್ರಗ್ ಪೆಡ್ಲರ್ಸ್ನ ಈಗಾಗಲೇ ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆ. ಇಡೀ ದೇಶ ನಮ್ಮ ಭಾರತದ ಒಳಗಡೆ ಕರ್ನಾಟಕವನ್ನು ಗಮನಿಸ್ತಾ ಇದೆ. ಇವತ್ತು ಯಾರು ಡ್ರಗ್ಸನ್ನು ಇವತ್ತು ಸುಮಾರು ದೊಡ್ಡ ಮಟ್ಟದ ಒಂದು ಡ್ರಗ್ಸನ್ನು ಇವತ್ತು ಹಿಡಿದು ನನ್ನ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರ ಅವ್ರಿಗೆ, ಆ ಟೀಮ್ಗೆ ಒಂದು ರಿವಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. 10 ಲಕ್ಷದ ಕ್ಯಾಶ್ ಪ್ರೈಸನ್ನು ನಾವು ರಿವಾರ್ಡ್ ಕೊಡಬೇಕು ಅಂತೇಳಿ ಸರ್ಕಾರ ಇವತ್ತು ಘೋಷಣೆಯನ್ನು ಮಾಡ್ತಾ ಇದೆ. ಸೊ ಐ ವಿಶ್ ಆಲ್ ದಿ ಪೊಲೀಸ್ ಆಫೀಸರ್ಸ್ ಫಾರ್ ಯುವರ್ ಎಫಿಷಿಯನ್ಸಿ, ಯುವರ್ ಇಂಟಿಗ್ರಿಟಿ ಟು ದಿ ಡಿಪಾರ್ಟ್ಮೆಂಟ್, ಇಂಟಿಗ್ರಿಟಿ ಟು ದಿ ಗವರ್ಮೆಂಟ್. ವಿ ಆಲ್ ಸಲ್ಯೂಟ್ ಯು ಫಾರ್ ಯುವರ್ ಗ್ರೇಟ್ ಹಾರ್ಡ್ ವರ್ಕ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಪ್ರತಿ ಹಂತದಲ್ಲೂ ಇರಬೇಕು.